ಅಲ್ಲ, ಕಲಾಪ ನಡೆಯೋದು ಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ಗೆ ಒಂದು ಇದು ಸಿಕ್ಕಿದೆ, ಅದಕ್ಕೆ ಅಸ್ತ್ರ, ರಾಜಕೀಯ ಒಂದು ಸ್ಟೇಕ್ ಅಂತಾರಲ್ಲ ಆ ಥರ, ಅವರಿಗೆ ಒಂದು ರಾಜಕೀಯವಾಗಿ ಪ್ರಚಾರ ಸಿಕ್ತು ಅದಕ್ಕೆ. ಯಾಕಂದರೆ ಯಾವಾಗ ಬೇಕು ಅವಾಗ ಎಂಟರ್ ಆಗಿ ಏನು ಮಾಡಬೇಕು, ಎಲ್ಲೆಲ್ಲ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಅವ್ರ ಫೋಟೋಗಳು ಬರಬೇಕು, ಎಲ್ಲೆಲ್ಲಿ ಅರೆಸ್ಟ್ ಆಗಿ ಹೆಂಗೆ ಆಗಬೇಕು ಎಲ್ಲ ಆಗಿದೆ ಈಗ. ಅದು ಈಗ ಅವರಿಗೆ ಮುಂದುವರಿಯೋದು ಬೇಕಾಗಿದೆ. ಅಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಮೊದಲು ಧರ್ಮೇಂದ್ರ ಪ್ರಧಾನ್ದು ರಾಜೀನಾಮೆ ಅಂತ ಹೆಂಗಿದೆ ಅಂತ ಹೇಳಿದ್ರಪ್ಪ ಅಂದರೆ, ಯಾವುದೋ ಒಂದು ಕೇಸ್ ಹಾಕಿರ್ತಾರೆ, ಅವನು ಯಾವನೋ ಆರೋಪಿ ಇದ್ದಾನಲ್ಲ, ಅವ್ನಿಗೆ ಮೊದಲು ಗಲ್ಲು ಶಿಕ್ಷೆ ಕೊಡಿ, ಆಮೇಲೆ ಕೇಸ್ ನಡೆಸಿ ಅಂತ ಹೇಳ್ದಂಗೆ ಆ ಥರ ಇದೆ ಇದು ವಾದ. ಆದರೂ ಸಹಿತ ಅಲ್ಲಿ ಅವ್ರನ್ನ ಖಾತೆಯಾದರೂ ಬದಲಾವಣೆ ಮಾಡಿದರೆ ಏನೋ ಒಂದು ಸಮಾಧಾನ ಸಿಗ್ಬೋದಾಗಿತ್ತನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದರೆ, ಅವರು ಖಾತೆ ನಿರ್ವಹಿಸುವಲ್ಲಿ ಅವ್ರು ನೇರವಾಗಿ ಅದರಲ್ಲಿ ಅಪರಾಧ ಏನೋ ಅಲ್ವೋ ಅಂತಕ್ಕಂಥದ್ದು ವಿಚಾರಣೆಯ ನಂತರ ಗೊತ್ತಾಗೋದು. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಎಲ್ಲ ಈಗ ನಿರ್ಮಾಣ ಮಾಡಿದ್ದಾರೆ ಅವರು, ಅದನ್ನ ಡಿಕ್ಲೇರ್ ಮಾಡಿದ್ದಾರೆ ಮೋದಿ ಅವರು. ಈ ಇಷ್ಟು ದಿವಸ ಏನು ಮಾಡ್ತಾ ಇದ್ರು ಅಂತೇಳಿ ಗೊತ್ತಿಲ್ಲ. ಇದನ್ನು ಅವರು ಫೋರ್ಕಾಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ಇವ್ರಿಗೆ ಯಾರು ಮತ್ತು ಇವರು ವಿಜಿಲೆನ್ಸ್ ಏನು ಮಾಡುತ್ತೆ, ಇವರು ಶಾ ಏನು ಮಾಡ್ತಾ ಇದ್ದಾರೆ, ಯಾವುದರಲ್ಲಿ ತಲೆ ಓಡಿಸ್ತಾ ಇದ್ದಾರೆ. ಬಹುಶಃ ಮೋದಿಯವರು ಇವತ್ತು ಅವರು ಮಾತಾಡ್ತಾರೆ ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ವಿಚಾರ ಮಾತಾಡ್ತಾರೆ ಅನ್ನೋ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದ್ರ ಬಗ್ಗೆ ಅವ್ರು ತುಟಿ ಕೂಡ ಬಿಚ್ಚಲೇ ಇಲ್ಲ. ಅಂದರೆ ಅದೇ ನಾನು ಹೇಳೋದು, ಧರ್ಮೇಂದ್ರ ಪ್ರಧಾನ್ ಅವರು ಬಿಡೋ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರಪ್ಪ ಅಂದ್ರೆ, 3-4 ರಾಜ್ಯಗಳಲ್ಲಿ ಅವ್ರದ್ದು ಹಿಡ್ತಾ ಇದೆ, ಅವರು ಏನಪ್ಪ ಅಂದ್ರೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಪಾರ್ಟಿದು ಅಂತಕ್ಕಂಥದ್ದು. ಆಮೇಲೆ ಅವರು ಒಳಗಡೆ ಅವ್ರು ಎಷ್ಟರ ಮಟ್ಟಿಗೆ ಅದಕ್ಕೆ ಅವರು ಬಾಧ್ಯಸ್ಥರು ಅಂತೇಳಿ ಅವ್ರಿಗೆ ಗೊತ್ತಿರ್ಬೋದು, ಅದು ತನಿಖೆ ಆಗಲಿ ಅಂತಕ್ಕಂಥದ್ದು ಇರ್ಬೋದು. ಆದರೆ ಕಾಂಗ್ರೆಸ್ನವ್ರಿಗೆ ಏನಂತ ಆಗಿದೆ ಈಗ ಅಂತಂದರೆ, ಈ ಕಲಾಪವನ್ನು ಏನಪ್ಪ ಅಂದ್ರೆ ಅದನ್ನ ಇದನ್ನು ಮಾಡಬೇಕು, ಏನು ಮುಂದುವರಿಸ್ತಕ್ಕಂಥ ಹೋಗಬೇಕು, ಅಲ್ಲಿ ಯಾವುದೇ ರೀತಿಯ ಕಲಾಪ ನಡಲಿಕ್ಕೆ ಕೊಡಬಾರ್ದು, ಅಡ್ಡಿಪಡಿಸ್ತಾ ಹೋಗಬೇಕು, ಇದು ಇನ್ನಷ್ಟು ದಳ್ಳೂರಿ ಆಗಲಿ ಅಂತಕ್ಕಂಥದ್ದು. ಆ ಒಂದು ಯೋಚನೆಯಲ್ಲಿ ವಿರೋಧ ಪಕ್ಷಗಳು ಸಹಜ, ಅದು ಅವರು ತಮಗೆ ಕೈಯಾಗಿ ಸಿಕ್ಕಿದ ಅಸ್ತ್ರ, ಅವಕಾಶವೂ ಸಿಕ್ಕಿದೆ, ಇವರೇ ಕೊಟ್ಟಿದ್ದಾರೆ ಅವಕಾಶವನ್ನು, ಅದನ್ನ ಬಳಸ್ಕೊಡ್ರೆ ನೀವು ಅಂತೇಳಿ. ಯಾಕಂದರೆ ನಮಗೂ ಬಂದು ಏನಪ್ಪ ಅದು ಕೂತ್ಕೊಂಡು ಎಲ್ಲ ಫುಲ್ ಸಪೋರ್ಟ್ ತೊಗೊಂಡು ಇದಾಗಿದೆ ಅಂತೇಳಿ. ಈ ಒಂದು ವಿರೋಧ ಪಕ್ಷಗಳಲ್ಲಿ ವಿಶೇಷವಾಗಿ ಇಂಡಿ ಒಕ್ಕೂಟದಲ್ಲಿ ಅವ್ರಿಗೂ ಒಳಗಡೆ DMK ಆಮೇಲೆ ಆಪ್ ಒಬ್ರಿಗೊಬ್ಬರು ಕಚ್ಚಾಟಗಳು ಇದ್ದಾವೆ. ಈಗ ಅವ್ರಿಗೆ ಇನ್ನೂ ಅಷ್ಟು ಏನಂತ ಹೇಳಿದ್ರಪ್ಪ ಅಂದ್ರೆ, ಹತಾಶೆಗೆ ಯಾಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಕಾಂಗ್ರೆಸ್ ಅಂತ ಹೇಳಿದ್ರೆ, ಇವತ್ತು NCP ಇವರು ಶರದ್ ಪವಾರ್ ಕೂಡ ಏನಂತಂದ್ರೆ ಇವತ್ತು ಅಲ್ಲಿ ಮಾತುಕತೆ ನಡೆಸಿದ್ದಾರೆ. ಇವತ್ತು ಠಾಕರೆ ಅವರು ಒಂದಿಷ್ಟು MP ಗಳು ಹೋಗಿ ಅಲ್ಲಿ ಏನಂತ ಹೇಳಿದ್ರಪ್ಪ ಅಂದ್ರೆ, ಏಕನಾಥ್ ಶಿಂದೆ ಗ್ರೂಪ್ ಸೇರ್ಕೊಂಡಿದ್ದಾರೆ, NDA ಆಯಿತು. ಅದು ಈಗ ಎಲ್ಲ ಕಡೆಗೂ ಬರ್ತಾ ಇದೆ. ಇಲ್ಲಿ ನಾವು ಏನಾಗ್ತಾ ಇದೀವಿ ಅಂತಕ್ಕಂಥದ್ದು ಸಮಸ್ಯೆ ಆಗ್ತಾ ಇದೆ. ಬಟ್ ಈ ಒಂದಷ್ಟು ಪ್ರಸ್ತಾಪಗಳನ್ನ ಮಾಡುವಂಥ ಒಂದು ವಿಚಾರದಲ್ಲಿ ಚರ್ಚೆಗೆ ನಾವು ಸಿದ್ಧ ಅಂತ ಒಂದು ಕಡೆ ಕೇಂದ್ರ ಹೇಳ್ತಾ ಇದೆ. ಆದರೆ ಪ್ರತಿಭಟನಾಕಾರರು ಅಥವಾ CJP ಯಾಕೆ ಒಪ್ತಾ ಇಲ್ಲ ಅಂತ? ಇಲ್ಲ, ಅದು ಅವರು ಈಗ ಎಚ್ಚೆತ್ತುಕೊಂಡಿದೆ ಕೇಂದ್ರ ಸರ್ಕಾರಕ್ಕೆ, ಈಗ ಎಚ್ಚೆತ್ತುಕೊಂಡಿದೆ. ಎಲ್ಲ ಆದಮೇಲೆ ಏನು ಎಲ್ಲ ದಳ್ಳೂರಿ ಹತ್ತಿ ಎಲ್ಲ ಉರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬನ್ನಿ 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 ಅಂತ ಕರಿತಾ ಇದ್ದಾರೆ. ಅವಾಗ ಸ್ಟಾರ್ಟಿಂಗ್ನಲ್ಲಿ ಕರೆದಿದ್ರೆ ಅವ್ರು ಬಂದ್ಬಿಡ್ತಿದ್ರು. ಈಗ ಇನ್ನೂ ಉರಿತಾ ಇದೆ, ಇನ್ನೂ ನಾವು ಬರಲ್ಲ, ಇನ್ನೂ ಸ್ವಲ್ಪ ಬೆಂಕಿ ಹಚ್ಬೇಕು ನಾವು ಅಂತೇಳಿ ಹೊರಗಡೆ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಆಮೇಲೆ ಏನಂತ ಹೇಳಿದ್ರೆ, ಈಗ ಮೆಟ್ರೋ ಅವು ಇವೆಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ನೀವು. ಯಾಕೆ ಅಂತ ಹೇಳಿದ್ರೆ, ಈಗ ಆಪ್ನವರು ಪಂಜಾಬು ಮತ್ತು ಬೇರೆ ಬೇರೆ ಕಡೆಯಿಂದ ಜನರು ಕರೆಸ್ತಾ ಇದ್ದಾರೆ. ಇಲ್ಲಿ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಿಂದ ಕರೆಸ್ತಾ ಇದ್ದಾರೆ. ಹೀಗೆ ಬೇರೆ ಕಡೆಯಿಂದ ಈಗ ಬೇರೆ ಬೇರೆ ರಾಜ್ಯಗಳು ಏನಿದಾವೆ ಅಲ್ಲಿ ಕಾಂಗ್ರೆಸ್ ಬೇರೆ ಕಡೆಯಿಂದ ಕರೆಸ್ತಾ ಇದ್ದಾರೆ. ಬಟ್ CJP ಮೂಲ ಉದ್ದೇಶ ಏನಿದೆ ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇದೆಯಾ? ಅದೊಂದು ರೀತಿಯ ರಾಜಕೀಯ ಒಂದು ಲಾಭ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನ ವಿರೋಧ ಪಕ್ಷಗಳು ಮಾಡ್ತಿವೆ ಅಂತ. ಅಂದರೆ CJP ಮೂಲ ಉದ್ದೇಶನೇ ಮೂಲೆ ಗುಂಪಾಗುವಂಥ ಚಾನ್ಸಸ್ ಇದೆಯಾ ಅಂತ? ಇಲ್ಲ, ಅಂದರೆ ಈಗ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಏನಂದರೆ, CJP ಅಂತಂದರೆ ಕಾಕ್ರೋಚ್ ಪಾರ್ಟಿ ಅಂತ ಹೇಳಿದ್ರೆ, ಆಪ್ ಅವರದ ಅಂದರೆ ಕೇಜ್ರಿವಾಲ್ ಅವರ B ಟೀಮ್ ಅಂತೇಳಿ ಅಂತ ಒಂದು ಚರ್ಚೆ ಆಗ್ತಾ ಇದೆ. ಆಯಿತು ಇಲ್ಲೂ ಅದ್ರ ಬಗ್ಗೆ ಇನ್ನೂ ವಿಚಾರಗಳು ಚರ್ಚೆಗಳು ಆಗಬೇಕು, ಆದರೆ ಚರ್ಚೆ ಮಾತ್ರ ಆಗ್ತಾ ಇದೆ. ಇದು B ಟೀಮ್ ಅಂತೇಳಿ. ಹಾಗಾಗಿ ಈ ಕಾಕ್ರೋಚ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಮತ್ತು ಅದಕ್ಕೆ ಇಂಟರ್ನೆಟ್ಟು ಮತ್ತು ಇನ್ನೊಂದು ಬೇರೆ ಡಿಜಿಟಲ್ ಏನು ಎಲ್ಲ ಮೀಡಿಯಾ ಅದು ಎಲ್ಲ ಆಗಬೇಕು, ಅದನ್ನೆಲ್ಲ ಮಾಡಿ ಕೂತ್ಕೊಂಡಿದ್ರು ಅವರು. ಅದನ್ನೆಲ್ಲ ಅವರು ಸಂಘಟನೆ ಮಾಡಿ ಎಲ್ಲ ಮಾಡಿ ರೆಡಿಯಾಗಿ ಕೂತ್ಕೊಂಡಾಗ ರಾಹುಲ್ ಗಾಂಧಿ ಅವರು ಬಂದು ಹೈಜಾಕ್ ಮಾಡಿದ್ದಾರೆ. ಅದು ಅವರಿಗೆ ಕಿಚ್ಚು. ಯಾಕಂತ ಹೇಳಿದ್ರಪ್ಪ ಅಂದ್ರೆ, ಅವರಿಗೆಲ್ಲ ಈಗ ನೆಕ್ಸ್ಟ್ ಪಂಜಾಬ್ ಎಲೆಕ್ಷನ್ನು ಇವರಿಗೆ ಅಲ್ಲೇ ಇಬ್ಬರು ಫೈಟ್ ಮಾಡಬೇಕಾಗುತ್ತೆ ಪಂಜಾಬ್ನಲ್ಲಿ, ಆಪ್ನವರು ಮತ್ತು ಕಾಂಗ್ರೆಸ್ನವರು. ಅದು ಅಲ್ಲೇ ಏನಂತಂದ್ರೆ ಬೇರೆ ಬೇರೆ ಮುಂದಿನ ಈಗ ಬೇರೆ ಬೇರೆ ಎಲೆಕ್ಷನ್ಸ್ ಇದಾವೆ 7 ರಾಜ್ಯಗಳದು. ಅದು ಉತ್ತರ ಪ್ರದೇಶದಲ್ಲೂ ಎಲೆಕ್ಷನ್ ಬರುತ್ತೆ. ಹಾಗೆ ಇಲ್ಲಿ ಏನಂತ ಹೇಳಿದ್ರೆ, ಅವರಿಗೆ ಆ ಎಲೆಕ್ಷನ್ ದೃಷ್ಟಿಯಲ್ಲಿ ಒಂದು ಟೆಂಪೋ ಬಿಲ್ಡಪ್ ಮಾಡಬೇಕಾಗಿದೆ. ಈಗ
ಆಮೇಲೆ ಇವತ್ತು ಬೇರೆ ಯಾವುದು ಇಶ್ಯೂಸ್ ಸಿಗದೇ ಇದ್ದಾಗ ಮತ್ತು ಇಂಥ ಇದ್ದದ್ದನ್ನು ನಾವು ಏನಪ್ಪ ಬೆಳೆಸ್ತಾ ಹೋಗಬೇಕು ಅಂತಕ್ಕಂಥದ್ದು ಒಂದಿದೆ ಅಂತೇಳಿ ನನಗನ್ಸುತ್ತೆ. ಹಾಗೆ ಅದಕ್ಕೆ ಇವರು ಏನಂತ ಹೇಳಿದ್ರೆ ಈಗ ಕೋರ್ಟ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೆಂಗೆ? ಈ ಇನ್ಮೇಲೆ ಅದು ತನಿಖೆ ಆಗಬೇಕು ಕೇಳಲ್ಲ ಅವರು. ಈಗ ಅಣ್ಣಾ ಹಜಾರೆ ಅವರು ಬಂದಿದ್ದಾರೆ, ಅವ್ರು ಏನು ಹೇಳ್ತಾರ ನೋಡ್ಬೇಕೀಗ. ಅಣ್ಣಾ ಹಜಾರೆ ಅಂತ ಹೇಳಿದ್ರಪ್ಪ ಅಂದ್ರೆ ಆಫ್ಟರ್ ಜಯಪ್ರಕಾಶ್ ನಾರಾಯಣ್ ಅಣ್ಣಾ ಹಜಾರೆ ಇವತ್ತು ರಾಷ್ಟ್ರದ ಒಂದು ಏನು ಸಾಕ್ಷಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದನ್ನು ಆ ಥರ ಒಂದು ಜನ ಇವತ್ತು ಜನಮಾನಸದಲ್ಲಿ ಬೇರೂರಿದ್ದಾರೆ. ಅದು ಅಷ್ಟು ಸುಲಭ ಅಲ್ಲ ಇವತ್ತು ಅವ್ರನ್ನ ಏನಪ್ಪ ಅಂದ್ರೆ ಎಬ್ಬಿಸೋದು. ಈಗ ಇವ್ರನ್ನೆಲ್ಲ ಓಡಿಸ್ಬೋದು, ಅವ್ರನ್ನೆಲ್ಲಿ ಓಡಿಸ್ಲಿಕ್ಕಾಗುತ್ತೆ? ಅವ್ರು ಎಲ್ಲೋ ಒಂದು ಕಡೆ ಮೌನವಾಗಿ ಕುತ್ಕೊಂಡಿದ್ದಾರೆ, ಅವ್ರನ್ನ ಓಡಿಸ್ಲಿಕ್ಕೆ ಬರೋದಲ್ಲ. ಇವರೆಲ್ಲ ಏನಪ್ಪ ಅಂದ್ರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಕಾಕ್ರೋಚ್ಗಳು. ಅವ್ರು ಲಾನೂ ಇಲ್ಲ ಆರ್ಡರ್ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ದಾರೆ ಅವರು. ಅದು ದಕ್ಷಿಕೊಳ್ಳಿಕ್ಕಾಗೋದಿಲ್ಲ. ಅದನ್ನು ಯಾವ ರೀತಿ ಇವರು ಫೇಸ್ ಮಾಡಬೇಕು, ಅದಕ್ಕೆ ಏನು ಮಾಡ್ತಾರೆ, ಏನು ಹೇಳ್ತಾರೆ, ಇಮಿಡಿಯೇಟ್ಲಿ ಅದು ಏನಂದ್ರೆ ಯಾರು ತಪ್ಪಿತಸ್ಥರು ಅಂತ ಹೇಳಬೇಕಲ್ಲ ಅಲ್ಲಿ. ಈಗ ಸೋರಿಕೆ ಆಯಿತು, ಧರ್ಮೇಂದ್ರ ಪ್ರಧಾನ್ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ತೋರಿಸ್ಬೇಕಲ್ಲ ಅಲ್ಲಿ. ಕರೆಕ್ಟ್.